ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸೇಲ್ಸ್ ಎಲ್ಲ ನಡೀತಾ ಇರುವಂಥದ್ದು. ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲ್ ಅಂತ ಮಾಡ್ತಾ ಇದ್ದಾರೆ, ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಸೇವಿಂಗ್ ಡೇ ಸೇಲ್ ಅಂತ ಮಾಡ್ತಾ ಇದ್ದಾರೆ. ಕೆಲವೊಂದು ಫೋನ್ಗಳ ಮೇಲೆ, ಕೆಲವೊಂದು ಗ್ಯಾಜೆಟ್ಗಳ ಮೇಲೆ ಹೆವಿ ಆಫರ್ ಎಲ್ಲ ಸಿಗ್ತದೆ. ಅದ್ರ ಬಗ್ಗೆ ಆ ವಿಡಿಯೋ ಕೂಡ ಮಾಡಿದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಜೊತೆಗೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಕಂಡಿದ್ದು ಈ ಒಂದು iPhone 11 ಪ್ರೈಸು. ನಾನು ಕೂಡ ಕಳೆದ ವರ್ಷ ಈ ಒಂದು ಸೇಲ್ ಟೈಮಲ್ಲೇ ಒಂದು ಐಫೋನ್ ತೊಗೊಂಡಿದ್ದೆ. ಸುಮಾರು 26-27 ಸಾವಿರ ರೂಪಾಯಿ ಆಗಿತ್ತು. ಇದೀಗ ಅದೇ ಐಫೋನ್ ಅಂಡರ್ 40K ಬಂದಿರ್ಬೋದು. 40,000 ರೂಪಾಯಿ ಒಳಗಡೆ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದು. ಸ್ಟಿಲ್ ಆ ಒಂದು ಸ್ಮಾರ್ಟ್ಫೋನ್ ಹೆವಿ ಸಕ್ಕದಾಗಿರುವಂಥ ಸ್ಮಾರ್ಟ್ಫೋನ್. ಮುಂದಿನ 2-3 ವರ್ಷ ಬೇಕಾದರೂ ನಂಗೆ ಅನ್ನಿಸ್ದಂಗೆ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಪರ್ಸನಲಿ ನನಗಂತೂ ಅನಿಸುತ್ತೆ. ನೋಡಿ, ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು iPhone 11 ಪರ್ಚೇಸ್ ಮಾಡಬಹುದು. ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಅಂತ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಸೈಂಟಿಸ್ಟ್ಗಳು AI ಬೇಸ್ಡ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಇನ್ ಕೇಸ್ ನೀವೇನಾದರೂ ಸ್ಮಾರ್ಟ್ ವಾಚ್ ಹಾಕಿದ್ದೀರಾ ಅಂತ ಅಂದರೆ ಆ ಒಂದು ವಾಚಲ್ಲಿರುವಂಥ ಹಾರ್ಟ್ ರೇಟ್ ಡಾಟಾವನ್ನು ಯೂಸ್ ಮಾಡಿಕೊಂಡು ಫ್ಯೂಚರ್ನಲ್ಲಿ ನಿಮಗೆ ಏನಾದರೂ ಅಂದರೆ ಇನ್ ಕೇಸ್ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಏನಾದರೂ, ಹಾರ್ಟ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಏನಾದರೂ ಇದೆ ಅಂತ ಅಂದರೆ ಆ ಒಂದು ಡಾಟಾ ಯೂಸ್ ಮಾಡಿಕೊಂಡು ಮುಂಚೆನೇ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಅಂತ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಈ ಒಂದು ಏನು ಟೆಕ್ನಿಕ್ ಇದೆ ಬೇಸ್ಡ್, ಅದನ್ನು ಎಲ್ಲ ಒಂದು ವಾಚ್ಗಳು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದರೆ ಆ ಡಾಟಾ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಡಾಕ್ಟರ್ಗಳಿಗೆ, ಆ ಕನ್ಸಲ್ಟೆಂಟ್ ಏನಿರ್ತಾರೆ ಆ ಪೇಷಂಟ್ಸಿಂದು, ಸೊ ಡೈರೆಕ್ಟಾಗಿ ಅವ್ರಿಗೆ ಹೋಗೋ ಥರ ಮಾಡಿದ್ರೆ ಫ್ಯೂಚರ್ನಲ್ಲಿ ಈ ರೀತಿ ಕಾಯಿಲೆಗಳು ಬರೋಕ್ಕಿಂತ ಮುಂಚೆನೇ ಗೊತ್ತಾಗಿ ನಮಗೆ ನಾವು ಅದಕ್ಕೆ ಚಿಕಿತ್ಸೆ ತಗೊಳ್ಳೋದಕ್ಕೆ ತುಂಬ ಯೂಸ್ ಆಗಿದೆ ಅಂತ ನನಗಂತೂ ಅನಿಸುತ್ತೆ. ಕಾದು ನೋಡೋಣ. ತುಂಬ ಫಾಸ್ಟಾಗಿ ಈ ಒಂದು ಫೀಲ್ಡ್ ಡೆವಲಪ್ ಆಗ್ತದೆ, ಆಗಬೇಕು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಸೊ ಎಪಿಕ್ ಗೇಮ್ಸಿಂದು ವೆಬ್ಸೈಟ್ನಲ್ಲಿ FIFA 23 ಹೊಸ FIFA ಗೇಮ್ ಏನಿದೆ ಅದು ಕೇವಲ 4.8 ರೂಪೀಸಿಗೆ ಲಿಸ್ಟ್ ಆಗಿತ್ತಂತೆ. ₹4.80 ಲಿಸ್ಟ್ ಆಗಿದೆ, ಆಯಿತಾ. ಮಿಸ್ ಆಗ್ಬಿಟ್ಟು ಮಾಡಿದ್ದಾರೆ. ಆ್ಯಕ್ಚುಲಿ ಆಗಬೇಕಾಗಿರೋದು 4,799 ಮಿಸ್ ಆಗ್ಬಿಟ್ಟು 4.8 ರೂಪಾಯಿ ಅಂತ ಮಾಡ್ಬಿಟ್ಟವ್ರೆ. ಸೊ ಗೊತ್ತಿಲ್ಲ ಎಷ್ಟು ಜನ ಪರ್ಚೇಸ್ ಮಾಡಿದ್ರು, ಪರ್ಚೇಸ್ ಮಾಡೋಕ್ಕಾಯ್ತಾ ಹೆಂಗೆ ಅಂತ. ಒಟ್ಟಿಗೆ ಮಿಸ್ ಆಗಿ ಲಿಸ್ಟ್ ಆಗಿತ್ತಂತೆ. ಒಟ್ಟಿಗೆ ಪರ್ಚೇಸ್ ಮಾಡಿದರೆ ₹6 ಅಷ್ಟು ದುಡ್ಡಿಗೆ ಹೆವಿ ಅಂದರೆ ಹೆವಿ ದುಡ್ಡನ್ನು ಸೇವ್ ಮಾಡಿರ್ತಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಹಾನರ್ ಒಂದು ಒಳ್ಳೆಯ ಬ್ರ್ಯಾಂಡ್ ಆಗಿತ್ತು. ಒಂದು ಒಳ್ಳೆಯ ಸ್ಮಾರ್ಟ್ಫೋನ ಲಾಂಚ್ ಮಾಡ್ತದಂಥ ಬ್ರ್ಯಾಂಡ್ ಹಾನರು. ನಾನು ಯೂಸ್ ಮಾಡುವಂಥ ವಾಚು, ನೀವು ತುಂಬ ಜನ ವೀಡಿಯೋದಲ್ಲಿ ನೋಡಿರ್ತೀರ. ಈ ಒಂದು ವಾಚ್ ಕೂಡ ಹಾನರ್ ವಾಚ್, ಆಯಿತಾ. ಲಿಟ್ರಲಿ 2 ವರ್ಷ ಆಯಿತು ಈ ಒಂದು ವಾಚನ್ನು ನಾನು ಯೂಸ್ ಮಾಡೋಕ್ಕೆ. 2 ವರ್ಷದ ಮೇಲೆ ಆಗಿದೆ ನಂಗೆ ಅನ್ನಿಸ್ದಂಗೆ ಈ ಒಂದು ವಾಚ್ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಲಿಟ್ರಲಿ ಎಷ್ಟು ಸಾಲಿಡ್ ಆಗಿದೆ ಅಂದರೆ ಹಾಕೊಂಡೇ ಮಲ್ಕೋತೀನಿ. ಫುಲ್ ಸ್ಕ್ರ್ಯಾಚ್ ಆಗೋಗಿದೆ, ಬಟ್ ಸ್ಟಿಲ್ ಅಷ್ಟೇ ರಫ್ ಯೂಸನ್ನು ಮಾಡಿದ್ದೀನಿ. ಇನ್ನೂ ಚೆನ್ನಾಗಿದೆ. ಬ್ಯಾಟ್ರಿ ಲೈಫ್ ಬೆಂಕಿ, 20 ದಿನ ಬ್ಯಾಟ್ರಿ ಲೈಫ್ ಬರೋದು. ನಂಗಿದು ಕಾಲ್ ಬಂತು ಅಂದರೆ ಇಲ್ಲಿ ರಿಸೀವ್ ಮಾಡ್ಕೊಂಡು ಸಖತ್ತಾಗಿದೆ, ಆಯಿತಾ. ಸೊ ಇದೀಗ ಈ ಒಂದು ಹಾನರ್ ಕಂಪ್ನಿ ಒಳ್ಳೆ ಫೋನ್ ಲಾಂಚ್ ಮಾಡೋರು. ಸೊ ಈ ಒಂದು ಸ್ಮಾರ್ಟ್ಫೋನ್ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇರುವಂಥದ್ದು ನಮ್ಮ ಭಾರತದಿಂದ. ಸೊ ಇನ್ಮೇಲೆ ಹಾನರ್ ಅವರು ನಮ್ಮ ಭಾರತದಲ್ಲಿ ಯಾವುದೇ ಸ್ಮಾರ್ಟ್ಫೋನ್ ಲಾಂಚ್ ಮಾಡೋದಿಲ್ಲ. ಈಗ 1 ವರ್ಷ ಮುಂಚೆ ಅನ್ಕೋತೀನಿ, ಆಯಿತಾ, 2 ಫೋನ್ ಲಾಂಚ್ ಮಾಡಿದ್ರು. ಆದರೆ ಅದರೊಳಗೆ ಗೂಗಲ್ ಪ್ಲೇಸ್ಟೋರೇ ಇರಲಿಲ್ಲ. ನಮ್ಮ ಭಾರತೀಯರಿಗೆ ಗೂಗಲ್ ಪ್ಲೇಸ್ಟೋರ್ ತುಂಬ ಇಂಪಾರ್ಟೆಂಟ್. ಗೂಗಲ್ ಪ್ಲೇಸ್ಟೋರೇ ಇಲ್ಲದೆ ಅವ್ರು ಫೋನ್ ಲಾಂಚ್ ಮಾಡಿಬಿಟ್ರೆ ಯಾರು ತೊಗೋತಾರೆ? ಸೊ ಈ ಕಾರಣದಿಂದ ಸೇಲ್ಸ್ ಎಲ್ಲ ಫುಲ್ ಡೌನ್ ಆಗಿದೆ. ಆನರ್ ಅವರು ಇದೀಗ ನಮ್ಮ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಸ್ಮಾರ್ಟ್ಫೋನ್ ಮಾರ್ಕೆಟ್ ಮಾತ್ರ ಹೋಗ್ತಾ ಇದೆ ಅಂತ ಅನ್ಕೋತೀನಿ. ಈ ಸ್ಮಾರ್ಟ್ ವಾಚು IoT ಪ್ರಾಡಕ್ಟ್ಗಳನ್ನು ಮೋಸ್ಟ್ಲಿ ಲಾಂಚ್ ಮಾಡಿದ್ರು ಮಾಡ್ಬೋದು. ಕಾನೋಣ ಏನು ಮಾಡ್ತಾರೆ ಅಂತ. ಬಟ್ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿತ್ತು, ಹೋಗಬಾರ್ದಿತ್ತು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಟೆಸ್ಲಾದವರು ಅವರ ಹೋಲ್ಡಿಂಗ್ನಲ್ಲಿದ್ದಂಥ 75% ಬಿಟ್ಕಾಯಿನ್ನ ಸೇಲ್ ಮಾಡಿ ಬಿಸಾಕಿದ್ದಾರೆ. ಹೌದು, ನೋಡ್ಬೋದು ಬಿಟ್ಕಾಯಿನ್ನ ಬೆಲೆ ಎಷ್ಟು ಕಿತ್ಕೊಂಡು ಡೌನ್ ಆಗಿದೆ ಅಂತ. ಅಂದರೆ ಲಿಟ್ರಲಿ 17 ಲಕ್ಷಕ್ಕೆ ಬರಿದೆ ಅಂತ ಅನ್ಕೋತೀನಿ. ಅಪ್ರಾಕ್ಸಿಮೇಟ್ 17-18 ಲಕ್ಷದಲ್ಲಿದೆ. ಒಂದು ಟೈಮಲ್ಲಿ ಹತ್ತತ್ರ 50 ಲಕ್ಷ ಗಡಿಯನ್ನು 50 ಲಕ್ಷ ರೇಂಜಲ್ಲಿದ್ದಂಥ ಬಿಟ್ಕಾಯಿನ್ನ ಬೆಲೆ ಸೊ ಇದೀಗ ಕೇವಲ 17-18 ಲಕ್ಷಕ್ಕೆ ಬಂದಿದೆ. ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದವರು ಯಪ್ಪ, ಆ ಟೈಮಲ್ಲಿ 1 ಲಕ್ಷ ನೀವು ಇನ್ ಕೇಸ್ ಯಾರು ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ಆ ದುಡ್ಡು ಈಗ ಹತ್ತತ್ರ ಒಂದು 30,000ಕ್ಕೆ ಬಂದು ಕೂತಿರ್ತಿತ್ತು ನಂಗೆ ಅನ್ನಿಸ್ತಂಗೆ. 25-30 ಸಾವಿರ ರೂಪಾಯಿಗೆ ಎಷ್ಟು ದುಡ್ಡು ಲಾಸ್ ಮಾಡ್ಕೋತಾ ಇದ್ರು, ಯೋಚನೆ ಮಾಡ್ಕೊಳ್ಳಿ. ಸೊ ಯಪ್ಪ, ಸವಾಸಲ್ಲ. ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡೋದೊಂದು ಒಳ್ಳೆ ಇನ್ವೆಸ್ಟ್ಮೆಂಟೇ, ಬಟ್ ಸ್ಟಿಲ್ ಆ ಒಂದು ರಿಸ್ಕ್ ಕೂಡ ನಾವು ತಲೆಹಿಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಸೊ ಟೆಸ್ಲಾದವರಿಗೆ 75% ಬಿಟ್ಕಾಯಿನ್ನ ಸೇಲ್ ಮಾಡಿ ಬಿಸಾಕಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಒಂದು ಸ್ಟಡಿಯ ಪ್ರಕಾರ ಫೇಸ್ಬುಕ್ ಏನು ನಮ್ಮ ಭಾರತದಲ್ಲಿದೆ ಅಲ್ವಾ, ಸೊ ಫೀಮೇಲ್ ಯೂಸರ್ಸು ಫುಲ್ಲು ಕಡಿಮೆ ಆಗ್ತಾ ಇದ್ದಾರಂತೆ. ಸೊ ಅವ್ರಿಗೆ ಪ್ರೈವಸಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಭಾರತೀಯ ಮಹಿಳೆಯರು ಜಾಸ್ತಿ ಫೇಸ್ಬುಕ್ಕನ್ನು ಯೂಸ್ ಮಾಡೋತ್ತಿಲ್ಲವಂತೆ. ಹೌದು, ಆಬ್ವಿಯಸ್ಲಿ. ಏನಕ್ಕೆ ಅಂದರೆ ಫೇಸ್ಬುಕ್ ಏನಿದೆ ಹೆವಿ ಟಾಕ್ಸಿಕ್ ಆಗಿದೆ, ಆಯಿತಾ.
ಹೆವಿ ಅಂದರೆ ಹೆವಿ ಟಾಕ್ಸಿಕ್. ಕಾಮೆಂಟ್ಗಳು ನೋಡಿದ್ರೆ ಯಪ್ಪ ಏನು ಕಾಮೆಂಟ್ ಗುರು ಅಂತ ಅನ್ಸ್ಬಿಡುತ್ತೆ. ಇತ್ತೀಚೆಗೆ ಆ ಟಾಕ್ಸಿಕ್ ಕ್ವಾಲಿಟಿ ಇನ್ಸ್ಟಾಗ್ರಾಮ್ಗೂ ಬರೋಕ್ಕೆ ಶುರುವಾಗಿದೆ. ಯೂಟ್ಯೂಬಲ್ಲಿ ಆ ರೀತಿ ಟಾಕ್ಸಿಕ್ ಇಲ್ಲ ಆಯಿತಾ. ಯೂಟ್ಯೂಬಲ್ಲಿ ಇರುವಂಥದ್ದು ಪ್ಯೂರ್ ಆಡಿಯನ್ಸು. ಯೂಟ್ಯೂಬಲ್ಲಿ ಬರುವಂಥ ಆಡಿಯನ್ಸು ಪ್ಯೂರ್ ಆಡಿಯನ್ಸು. ಒಂದು ಏನೋ ಒಂದು ನೋಡಬೇಕು ಅಂತ ಬರ್ತಾರೆ, ಅದನ್ನು ನೋಡ್ತಾರೆ ಆಯಿತಾ. ಯೂಟ್ಯೂಬಲ್ಲಿರುವಂಥದ್ದು ಪ್ಯೂರ್ ಆಡಿಯನ್ಸು. ಬಟ್ ಫೇಸ್ಬುಕ್ ಇದೆ ಅಲ್ವಾ, ಟಾಕ್ಸಿಸಿಟಿ ಫುಲ್ಲು. ಯಪ್ಪ ಎಂಥ ಕೆಟ್ಟ ಕಾಮೆಂಟ್ ಆಗ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ಗೂ ಬರೋಕ್ಕೆ ಶುರುವಾಗಿದೆ ರೀಸೆಂಟ್ ಡೇಸಲ್ಲಿ. ಎಲ್ಲರೂ ಫೇಸ್ಬುಕ್ಕಿನ ಇನ್ಸ್ಟಾಗ್ರಾಮ್ ಬರೋಕ್ಕೆ ಶುರು ಮಾಡಿದ್ದಾರೆ ಈಗ. ನಂಗೆ ಗೊತ್ತಿಲ್ಲ ಯಾವಾಗ ಫೇಸ್ಬುಕ್ ರೀತಿ ಇನ್ಸ್ಟಾಗ್ರಾಮು ಹಾಳಾಗುತ್ತೆ ಅಂತ. ಸೊ ಫೇಸ್ಬುಕ್ ಮಹಿಳೆಯರಿಗೆ ಸೇಫ್ ಅಲ್ಲ ಅಂದ್ಬಿಟ್ಟು ನಮ್ಮ ಭಾರತದ ಮಹಿಳೆಯರು ಫೇಸ್ಬುಕ್ನ ಯೂಸ್ ಮಾಡೋದು ಕಡಿಮೆ ಮಾಡಿದ್ದಾರೆ, ಗೊತ್ತಿಲ್ಲ. ಸೊ ಹೆವಿ ಚೇಂಜಸ್ ಕೂಡ ಮಾಡ್ತಿದ್ದಾರೆ ಫೇಸ್ಬುಕ್ ಅವರು. ಅದೇ ಕಾರಣಕ್ಕೆ ನೋಡೋಣ ಏನು ಮಾಡ್ತಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮತ್ತೊಮ್ಮೆ ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮುಂಚೆ ರೀಲ್ಸ್ 30 ಸೆಕೆಂಡ್ ಇತ್ತು, ನಂತರ 1 ನಿಮಿಷ ಮಾಡಿದ್ರು, ಅದಾದ ನಂತರ ಈಗ 1.5 ನಿಮಿಷ ಆಯಿತು. ಇದೀಗ ಇನ್ ಕೇಸ್ 15 ನಿಮಿಷದ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದು, ಅದು ರೀಲ್ ರೀತಿಯಲ್ಲೇ ಕನ್ವರ್ಟ್ ಆಗುತ್ತೆ. ಸೊ ಕ್ರೇಜಿ ವಿಷಯ. ಇನ್ಮೇಲೆ ಯೂಟ್ಯೂಬ್ ಜೊತೆಗೆ ಬೇಕಾದರೆ ನಾವು ಇನ್ಸ್ಟಾಗ್ರಾಮ್ಗೂ ಕೂಡ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಅದು ರೀಲ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆ ಫೀಚರು. ಯೂಟ್ಯೂಬ್ ಆಲ್ಟರ್ನೇಟಿವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಂತ ನಮಗೆ ಈ ಮುಖಾಂತರ ಗೊತ್ತಾಗ್ತಾ ಇದೆ. ನಾನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿದ್ದೀನಿ, ಸಂದೀಪ್ ವ್ಲಾಗ್ಸ್ ಅಂತ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ. ಹತ್ರ 67,000 ಫಾಲೋವರ್ಸ್ ಇರ್ಬೋದು, 67,000. ಸೊ 1,00,000 ಮಾಡಿ ನೋಡೋಣ ಯಾವಾಗ ಮಾಡ್ತೀರ ಅಂತ. ಸೊ ಇನ್ಸ್ಟಾಗ್ರಾಮ್ ಹೆವಿ ಟ್ರೆಂಡ್ ಆಗ್ತದೆ ಈಗ, ಒಂದು ಹೆವಿ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೆ. ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಿವೋ Y35 ಫೋನು ನಮ್ಮ ಭಾರತದ ವೆಬ್ಸೈಟ್ನಲ್ಲಿ ಸರ್ಟಿಫಿಕೇಷನ್ ವೆಬ್ಸೈಟ್ನಲ್ಲಿ ಸ್ಪಾಟ್ ಆಗಿರುವಂಥದ್ದು. ಸೊ ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ನೋಡೋದಕ್ಕೆ ಸೇಮ್ ವಿವೋ T1X ಮೊನ್ನೆ ಲಾಂಚ್ ಆಯಿತು. ಸೊ ಅದೇ ರೀತಿ ಇರುವಂಥದ್ದು. ಮೊನ್ನೆ ವಿವೋ T1X ಅನ್ಬಾಕ್ಸ್ ಮಾಡಿದೆ. ಒಂದು ಒಳ್ಳೆ ಸ್ಮಾರ್ಟ್ಫೋನ್, ಒಂದು ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ರು. 12,000ಕ್ಕೆ ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್. ಅದೇ ಸ್ಪೆಸಿಫಿಕೇಷನ್ ಒಂದು ವಿವೋ Y35 ಕೂಡ ಹೊಂದಿರುವಂಥದ್ದು ಅಂತ ಹೇಳಲಾಗ್ತದೆ. ಗೊತ್ತಿಲ್ಲ, ನೋಡಬೇಕಿದೆ, ಲಾಂಚ್ ಆದಮೇಲೆ ಗೊತ್ತಾಗಬೇಕು ನಮಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅತಿ ದೊಡ್ಡ ಲಾಂಚನ್ನು ಮಾಡೋದಕ್ಕೆ ತಯಾರಿ ನಡೆಸ್ಕೋತಾ ಇರುವಂಥದ್ದು. ಮುಂದಿನ ತಿಂಗಳು ಆಗಸ್ಟಿಗೆ ಒಂದು ಲಾಂಚ್ ಬರುತ್ತೆ. ಈ ಟೈಮಲ್ಲಿ ಹೆವಿ ಅಂದರೆ ಹೆವಿ, ಅದರ 4 ಪ್ರಾಡಕ್ಟ್ಗಳ ಲಾಂಚ್ ಆಗುವ ಸಾಧ್ಯತೆ ಇರುವಂಥದ್ದು. ಫೋಲ್ಡ್ ಫೋನು, ಗ್ಯಾಲಕ್ಸಿ ಫೋಲ್ಡು, ಗ್ಯಾಲಕ್ಸಿ ಫ್ಲಿಪ್ಪು, ಫೋಲ್ಡ್ 4, ಫ್ಲಿಪ್ 4 ಮತ್ತು ಬಡ್ಸ್ 2 Pro. ಮೋಸ್ಟ್ ಫ್ಲ್ಯಾಗ್ಶಿಪ್ ಬಡ್ಸ್ ಇದಾಗಿರುವಂಥದ್ದು ಸ್ಯಾಮ್ಸಂಗಿದ್ದು. ನಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 5 Pro ಅಂತ 2 ವಾಚ್ ಲಾಂಚ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಕೆಲವೊಂದು ಲೀಕ್ಸ್ ಆಗಿರುವಂಥ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವೆಲ್ಲ ಲಾಂಚ್ ಆಗುವ ಸಾಧ್ಯತೆ ಇರುವಂಥದ್ದು. ಕಾದು ನೋಡೋಣ, ಹೆವಿ ಎಕ್ಸೈಟ್ ಆಗಿದ್ದೀನಿ. ಗೊತ್ತಿಲ್ಲ ಹಂಗೆ ಎಲ್ಲ ಕಳಿಸ್ತಾರೆ ಹಂಗೆ ಅಂತ, ಬಟ್ ಕಳಿಸಿದಿರೋಂಥ ಪಕ್ಕಾ ಅನ್ಬಾಕ್ಸ್ ಮಾಡಿ ಹೆವಿ ಎಕ್ಸೈಟ್ ಆಗಿದ್ದೀನಿ. ಫ್ಲಿಪ್ಪು ಫೋಲ್ಡ್ ಕಳಿಸ್ಬಿಟ್ರೆ ಬೆಂಕಿ ಇರುತ್ತೆ, ನೋಡೋಣ. ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು iQOO 90. ಸೊ ಈ ಒಂದು ಸ್ಮಾರ್ಟ್ಫೋನ್ ಒಂದು 50,000 ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನ್. ಆಗಸ್ಟ್ 2ನೇ ತಾರೀಕಿಗೆ ಒಂದು ಫೋನ್ ಲಾಂಚ್ ಆಗ್ತಾಯಿದೆ. ಬೆಂಕಿ ಸ್ಪೆಸಿಫಿಕೇಷನ್ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ಒಂದು ಫೋನ್ ಅನ್ಬಾಕ್ಸ್ ಅಂತ ಮಾಡ್ತೀನಿ. ಕಾದು ನೋಡೋಣ ಹೆಂಗಿದೆ ಅಂತ. ಮೋಸ್ಟ್ ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ದಾಗಿರುವಂಥದ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್, ಮತ್ತೊಂದು ಫ್ಲ್ಯಾಗ್ಶಿಪ್ ಫೋನ್ OnePlus 10T 5G, OnePlus 10T. ಇದು ಕೂಡ ಹೆವಿ ಜನ ವೆಯ್ಟ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್. ಒಂಥರ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಐ ಹೋಪ್ ಕಳೆದ ಬಾರಿ ಮಾಡಿದಂಥ ಮಿಸ್ಟೇಕನ್ನು OnePlus ಅವರು ಈ ಒಂದು ಫೋನ್ ರಿಪೀಟ್ ಮಾಡಲ್ಲ ಅಂತ. ಇದು ಆಗಸ್ಟ್ 3ನೇ ತಾರೀಕು ಲಾಂಚ್ ಆಗ್ತಾ ಇರುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಹೆವಿ ಲಾಂಚಸ್ಗಳಿದೆ. ಈ ಒಂದು ಫೋನ್ನ ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತದ ಅತಿ ರಿಚೆಸ್ಟ್ ಪರ್ಸನ್ ಇದೀಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೌತಮ್ ಅದಾನಿ ಅವರು ನಮ್ಮ ಭಾರತ ದೇಶದ ರಿಚೆಸ್ಟ್ ಪರ್ಸನ್, ಜೊತೆಗೆ ವಿಶ್ವದ 4ನೇ ಅತಿ ಶ್ರೀಮಂತ ವ್ಯಕ್ತಿ ಆಗಿರುವ ನಮ್ಮ ದೇಶ ಅಲ್ಲ, ವಿಶ್ವದ 4ನೇ ಅತಿ ಶ್ರೀಮಂತ ವ್ಯಕ್ತಿ ಇದೀಗ ಅದಾನಿ. ಯಪ್ಪ ಕ್ರೇಜಿ ವಿಷಯ ಗುರು. ಈ ಅಂಬಾನಿಯವ್ರನ್ನ ಕೂಡ ಬೀಟ್ ಮಾಡಿ, ಅಂಬಾನಿಯವ್ರ ಜೊತೆಗೆ ಬಿಲ್ ಗೇಟ್ಸ್, ಮೈಕ್ರೋಸಾಫ್ಟ್ನ ಫೌಂಡರ್ ಆಗಿರುವಂಥ ಬಿಲ್ ಗೇಟ್ಸ್ ಅವ್ರನ್ನ ಕೂಡ ಅದಾನಿಯವರು ಬೀಟ್ ಮಾಡಿ 4ನೇ ಪೊಸಿಷನ್ಲಿದ್ದಾರೆ. ಕ್ರೇಜಿ ವಿಷಯ. ನಂತರ ನಿಮ್ಗೆ ಹೇಳಿದ್ದೆ ಮೊನ್ನೆ, ಈಗ ಈ ತಿಂಗಳು ಒಂದು ಜುಲೈ 26ಕ್ಕೆ, ಸೊ ನಾಡಿದ್ದು ಅನ್ಕೋತೀನಿ, ಗೊತ್ತಿಲ್ಲ ಕನ್ಫರ್ಮು, 26ಕ್ಕೆ ಈ ಒಂದು 5G ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆಗೋದಿದೆ. ಸೊ ಈ ಒಂದು ಕಂಪನಿಯಲ್ಲಿ ನಾರ್ಮಲ್ಲು, ಏರ್ಟೆಲ್ಲು, ಜಿಯೋ ಮತ್ತು ಈ 3 ಕಂಪ್ನಿ ಜೊತೆಗೆ ಅದಾನಿ ಅವರ ಕಂಪನಿ ಕೂಡ ಈ ಒಂದು ಬಿಡ್ಡಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಗೊತ್ತಿಲ್ಲ, ಅವರು ಕೂಡ ನಮ್ಮ ಭಾರತಕ್ಕೆ ಈ ಒಂದು ಸರ್ವಿಸ್ ಅಂದರೆ ಈ ಒಂದು ಟೆಲಿಕಾಮ್ ಕಂಪನಿಯನ್ನು ನಮ್ಮ ಭಾರತದಲ್ಲಿ ಶುರು ಮಾಡ್ಬೋದೇನೋ, ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನೀವು ಈ ಒಂದು ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು,
ಕೆಲವೊಂದು ಇನ್ಫಾರ್ಮೇಟಿವ್ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.